ಪ್ರಯಾರಿಟಿ ನಾನು ಕೊಡೋದೇ ಕನ್ನಡ, ಆಮೇಲೆ ಬೇರೆದಕ್ಕೆ ಬೇರೆ ಲ್ಯಾಂಗ್ವೇಜಸ್, ತೆಲುಗಾಗ್ಲಿ, ತಮಿಳಾಗ್ಲಿ, ಹಿಂದಿ ಆಗ್ಲಿ ಎಲ್ಲ ನೆಕ್ಸ್ಟ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ ಸೂರಿ ಸರ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದ್ರೆ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ ಪ್ರಶಾಂತ್, ಆಲ್ರೆಡಿ ನಿಂಗೆ ಹೇಳ್ಬಿಟ್ಟಿದಾರ. ಬೆಗ್ ಹಾಕೊಂಬೇಕು, ನಾವೆಲ್ಲ ಪಾರ್ಟಿ ಮಾಡ್ತಾ ಇರ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ, ಅದು ಬಿಟ್ರೆ ಯಾವತ್ತು ಸ್ಟೋರಿ ಬಗ್ಗೆ ಡಿಸ್ಕಷನ್ ಅವೆಲ್ಲ ಏನು ಮಾಡಿ ಇದನ್ನ ಹೇಳ್ಕೊಳೋಣ ಅಂದ್ರೆ ಯಾರಿಗೂ ಹೇಳಂಗಿಲ್ಲ. ಇಂಥ ದೊಡ್ಡ ಕಟ್ಟೋಡ್ ಬಂದು ನನಗೆ ಸಾರಿ ಹೇಳ್ತಾ ಇದೆಯಲ್ಲ ಸರ್ ಅಂತ ಹೇಳ್ತಾ ಇದಾರಲ್ಲ, ಸಾರಿ ಹೇಳ್ತಾ ಇದಾರ. ಸಲಾರ್ ಅಲ್ಲಿ ಸರ್ ಪ್ರಭಾಸ್ ಅವರು ಮುಂದೆ ವಿಲನ್ ಅಂತಂದಾಗ ಆ ದಿನ ಆ ಕ್ಷಣ ನೆನ್ಸ್ಕೊಂಡಾಗ ಇವತ್ತಿಗೆ ಅನ್ಸುತ್ತೆ? ಅವಾಗ ಛತ್ರಪತಿ, ಮಿರ್ಚಿ ಇವೆಲ್ಲ ನೋಡ್ತಾ ಬರ್ತಾ ಇದ್ರೆ, ಈ ಗ್ರೇಟ್ ಸ್ಟಾರು ಬಾಹುಬಲಿ ಎಲ್ಲ ನೋಡಿದಾಗ, ಸೊ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ನಾವು ಪ್ರಭಾಸ್ ಜೊತೆ ನಾವು ಒಂದು ಸ್ಕ್ರೀನ್ ಶೇರ್ ಮಾಡ್ಕೋತೀವಿ ಅಂತ. ಅವ್ರನ್ನ ಜಸ್ಟ್ ಮೀಟ್ ಮಾಡಿ ಸ್ವಲ್ಪ ಮಾತಾಡ್ಸಿ ಒಂದ್ ಫೋಟೋ ತಗೊಂಡ್ರೆ ಸಾಕು ಅಂತ ಇರ್ತೀವಿ. ಸೊ ಅಂತವ್ರ ಜೊತೆ ನಾವು ರೋಲ್ ಪ್ಲೇ ಮಾಡ್ತೀವಿ ಅಂತ, ಅದರಲ್ಲೂ ಆಪೋಸಿಟ್ ರೋಲ್. ಸೊ ಅದಕ್ಕೆ ಏನ್ ಹೇಳೋದು, ಅದು ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಅವತ್ತ ಆ ಫೋನ್ ಕಾಲ್ ನಲ್ಲಿ ಅವ್ರು ನಿಮ್ಗೆ ಹೇಳಿದಾಗ ನೀವು ಬೇಡ್ಕೊಂಡಿದ್ದುಂಟಾ, ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಗ್ಲಿ, ಲುಕ್ ಟೆಸ್ಟ್ ಎಲ್ಲ ಓಕೆ ಆಗ್ಲಿ ಅಂತ? ಅನ್ಕೊಂಡೆ ಇವು ಹೆಂಗಿರ್ಬೋದು ಅಂತ. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಬಿಗ್ ಕ್ಯಾನ್ವಸ್, ಈ ಸಿನಿಮಾ ನಾನು ಇದೀನ ಅನ್ನೋದು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂತದ್ದು ಮತ್ತೆ ಬಂತಲ್ಲ, ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದನ್ನ ಹೇಳ್ಕೊಳೋಣ ಅಂದ್ರೆ ಯಾರಿಗೂ ಹೇಳಂಗಿಲ್ಲ ಅನ್ಬಿಟ್ಟಿದ್ರು. ಅದಕ್ಕೆ ಯಾರ ಕೈಗೂ ನೀವು ಜಾಸ್ತಿ ಸಿಗಲ್ಲ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಸರಿ ಅನ್ಕೊಂಡು ಓನ್ಲಿ ನಮ್ಮ ಸೂರಿ ಸರ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದ್ರೆ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ ಪ್ರಶಾಂತ್, ಆಲ್ರೆಡಿ ನಿಂಗೆ ಹೇಳ್ಬಿಟ್ಟಿದಾರ ಅಂತ ಹೇಳ್ಬಿಟ್ಟು, ಸರಿ ಅನ್ಕೊಂಡು, ಅವ್ರಿಗೂ ಗೊತ್ತಿತ್ತಂತೆ ವಿಷಯ. ಅವರು ನನ್ನ ಹತ್ರ ಹೇಳ್ಬಾರ್ದು ಅನ್ಕೊಂಡಿದ್ರು. ಸರಿ ಇನ್ನೇನು ಯಾರಿಗೂ ಹೇಳಿದಿರ, 1 ವರ್ಷ ಸುಮ್ನೆ ಇದ್ದೆ. ಆಗ 1 ವರ್ಷ ಆದ್ಮೇಲೆ ಕರೆದಾಗ ಆಮೇಲೆ ಎಲ್ಲರಿಗೂ ಹೇಳಿದೆ ಫ್ಯಾಮಿಲಿಲೆಲ್ಲ. ಫಸ್ಟ್ ಟೈಮ್ ಸರ್ ಸೆಟ್ ಅಲ್ಲಿ ಪ್ರಭಾಸ್ ಅವ್ರನ್ನ ಫೇಸ್ ಮಾಡಿದಂತ ಹೆಂಗಿತ್ತು? ಫಸ್ಟ್ ಟೈಮ್ ಫಸ್ಟ್ ದಿನ ಶೂಟು ಅವ್ರು ಬಂದಿದ್ರು. ಆದ್ರೆ ಸಲಾರ್ 1 ಅಲ್ಲಿ ನಾನು ಇನ್ನೂ ಫೇಸ್ ಮಾಡಿಲ್ಲ, ಬರೀ ಪೃಥ್ವಿರಾಜ್ ಅವ್ರ ಜೊತೆ ಮಾತ್ರ. ಅವರು ಮಾನಿಟರ್ ಹತ್ರ ಕೂತಿದ್ರು, ಸ್ವಲ್ಪ ಫುಲ್ ಕವರ್ ಮಾಡ್ಬಿಟ್ಟಿದ್ರು. ನಾನು ಹೋಗ್ಬಿಟ್ಟು ಹಾಯ್ ಸರ್ ಅಂದೆ. ಅವ್ನು ನೋಡ್ಬಿಟ್ಟು ಹಾಯ್ ಹಾಯ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ನಾನು ಹೋಗಿ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಶಾರ್ಟ್ ಇತ್ತು, ಸೀನ್ ನಡಿಬೇಕಾದ್ರೆ ಕಿಟ್ಟಿನ ಕೇಳಿದ್ದಾರೆ, ನಮ್ ಕೀರ್ತನ್ ನಾಡಗೌಡ ಅಂತ. ನಾನು ಕೇಳ್ಬಿಟ್ಟು, ಇದು ಗರುಡ ರಾಮ್ ಮಾಡ್ಬೇಕಾಯ್ತಲ್ವಾ, ಇವ್ರು ಯಾರೋ ಮಾಡ್ತಾ ಇದಾರಲ್ಲ ಅಂತ. ಅದಕ್ಕೆ ಕಿಟ್ಟಿ ಹೇಳಿದ, ಇಲ್ಲ ಸರ್ ಅವರೇ ಮಾಡ್ತಾ ಇರೋದಂತ. ಎಲ್ಲರೂ ಅದೇ ತರ ಇರ್ತಾರಲ್ವಾ, ನಾನೆಲ್ಲ ಕೆಟಪ್ ಹಾಕೊಂಡ್ಬಿಟ್ಟಿದ್ದೆ. ಆಮೇಲೆ ತಿರ್ಗಾ ಆಯ್ತು ಅನ್ಕೊಂಡು ಮುಗೀತು. ನಾನು ಹೋಗ್ಬಿಟ್ಟು ಸೈಡಲ್ಲಿ ಚೇರ್ ಹಾಕೊಂಡ್ ಕೂತಿದ್ದೆ. ಒಂದ್ ಕಟ್ಔಟ್ ಬಂತು ಸರ್ ಅಂತ. ನೋಡ್ತೀನಿ ಪ್ರಭಾಸ್ ಸರ್ ಅಂದ್ಬಿಟ್ಟು, ಸರ್ ಸಾರಿ ಸರ್ ನಂಗೆ ಗೊತ್ತಾಗಿಲ್ಲ ನೀವ್ ಅಂದ್ಬಿಟ್ಟು ಅಂತ ಹೇಳಿ. ಏನ್ ಇಂಥ ದೊಡ್ಡ ಕಟ್ಔಟ್ ಬಂದು ನನಗೆ ಸಾರಿ ಹೇಳ್ತಾ ಇದೆಯಲ್ಲ ಸರ್ ಅಂತ ಹೇಳ್ತಾ ಇದಾರಲ್ಲ, ಸಾರಿ ಹೇಳ್ತಾ ಇದಾರಲ್ಲ, ಬಂದು ನಾನು ಕತ್ಲಲ್ಲಿ ಕಾಣಿಸಿಲ್ಲ ಅಂತ ಇದಾರೆ. ಅಲ್ಲೇ ಬೋರ್ಡೌನ್ ಆಗ್ಬಿಟ್ಟೆ ಅವ್ರಿಗೆ, ಎಂತ ಒಳ್ಳೆ ಗುಣ ಇರ್ಬೋದು ಅವ್ರದ್ದು. ಸೊ ದಟ್ ಇಸ್ ವೈ ಈಸ್ ದೇರ್ ಅಂತ ಅವತ್ತು ಅನಿಸ್ತು. ಏನೆಲ್ಲ ಮಾತಾಡಿದ್ರು ಅಂದ್ರೆ ಒಂದ್ ಸಾಲಾರ್ ಜರ್ನಿ ನೆನ್ಸ್ಕೊಂಡಾಗ ಏನೆಲ್ಲ ನೆನಪುಗಳು ಪ್ರಭಾಸ್ ಅವ್ರ ಜೊತೆಗೆ ನಿಮ್ಗೆ ಇವತ್ತಿಗೂ ನೆನಪಾಗತ್ತೆ? ನಂದು ಅವ್ರದ್ದು ಅಷ್ಟು ನಾನು ಮಾತಾಡ್ತಾ ಇಲ್ಲ, ಬಟ್ ಅವರು ಎಲ್ಲಾನು ಅಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಮಿಡ್ ನೈಟ್ ಅಲ್ಲಿ 3 o'clock ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಂಜು ಚಳಿ ಇದ್ದಾಗ ನಾವು ಅಲ್ಲಿ ಸೈಡಲ್ಲಿ ಕೂತಿದ್ದಾಗ ಅವ್ರಿಗೆ ಹೀಟರ್ಸ್ ಎಲ್ಲ ಹಾಕಿರ್ತಾರೆ. ಅವಾಗ ನಾನು ನೋಡ್ಬಿಟ್ಟು ಅದೇ ಅವ್ರಿಗೂ ನನಗ್ ಬಂದಿದೆ ಪಕ್ಕದಲ್ಲಿ ಹೀಟರ್ ಇಟ್ರು, ನಂಗೆ ಬೇಡಪ್ಪ ಅಂತ ಹೇಳಿದ್ರು. ಇಲ್ಲ ಸರ್ ಪ್ರಭಾಸ್ ಸರೇ ಕಳಿಸ್ತಿದ್ರು. ಅಯ್ಯೋ ಸರ್ ಅವರು ಅದೇ ಕುತ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಅಷ್ಟು ಮಗು ತರ ಮನ್ಸು. ಸರ್ ಇನ್ನ ಪ್ರಶಾಂತ್ ನೀಲ್ ಸರ್ ಬಗ್ಗೆ ನಾನು ಕೇಳ್ಬೇಕು. ಅದ್ರಲ್ಲೂ ಅವ್ರ ಸಿನಿಮಾ ಮಾಡೋ ಸ್ಟೈಲ್ ಬೇರೆ, ಅವ್ರ ಜಾನರ್ ಬೇರೆ, ಅಂಡ್ ದೆನ್ ಆ ಸಿನಿಮಾದ ಟಿಂಟ್ ಬೇರೆ. ಅದೆಲ್ಲದಕ್ಕಿಂತ ನನಗೆ ಕ್ಯೂರಿಯಾಸಿಟಿ ಇರೋದು ಅವರು ಇಡೋ ಹೆಸರುಗಳು. ಗರುಡ, ಇದರಲ್ಲಿ ರುದ್ರಮನ, ಅಂದ್ರೆ ಸರ್ ನಾವು ಕೇಳಿರಕ್ ಸಾಧ್ಯನೇ ಇಲ್ಲ. ಇದಕ್ಕೂ ಮುಂಚೆ ಈ ತರದ ಹೆಸರು ಇತ್ತ, ಈ ತರ ಹೆಸರು ವ್ಯಕ್ತಿಗಳಿದ್ರ, ಈ ತರ ಹೆಸರುಗಳನ್ನ ವ್ಯಕ್ತಿಗಳಿಗೆ ಇಡ್ಬೋದಾ ಅಂತ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಅದನ್ನ ಆ ಐಡಿಯಾಗಳೆಲ್ಲ ಅವ್ರಿಗೆ ಹೆಂಗ್ ಬರುತ್ತೆ? ಯಾವ ತರ ಮಾತಾಡಿದ್ರೆ? ಇಟ್ ಈಸ್ ಟ್ಯಾಲೆಂಟ್ ಅಂದ್ಕೊಂತೀನಿ. ಈ ಕ್ರಿಯೇಟ್ಸ್ ಇಸ್ ಓನ್ ಫ್ಯಾಂಟಸಿ ವರ್ಲ್ಡ್. ಅಲ್ಲಿ ಈ ತರ ಕ್ಯಾರೆಕ್ಟರ್ ಇತ್ತಾಯ್ತು, ಇಟ್ಸ್ ಎ ಡಿಫ್ರೆಂಟ್ ಟ್ಯಾಲೆಂಟ್ ಅದು. ಸೊ ದಟ್ ಈಸ್ ವೈ ಈಸ್ ಫೇಮಸ್ ಫಾರ್. ಈಗ ನರಾಚಿರು KGF ಅಲ್ಲಿ ತಗೊಳ್ಳಿ, ನರಾಚಿಲಿ ನರಾಚಿ ಅಂತ ಹೆಸರಿಡೋದಾಗ್ಲಿ, ಮತ್ತೆ ನಮ್ಮ ಅಯ್ಯಪ್ಪ ಸರ್ದಿದೆ ಹೆಸರುಗಳು ಎಲ್ಲದ್ದು,
ನಮ್ಮ ರಾಜ್ ರೀನಾ Yes, yes. ರೀನಾ ಅವರ ಫಾದರ್ ಹೆಸರು ರಾಜೇಂದ್ರ ದೇಸಾಯಿ, ಲಕ್ಕಿ ಬಾಯ್ಗೆ Yes, yes. ಆಂಡ್ರೂಸ್ ಅಂತ, ಶೆಟ್ಟಿ Yes, ಶೆಟ್ಟಿ. ಅವ್ರದ್ದೊಂದು ಹೆಸರು. ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಕೇಳೋದಕ್ಕೆ ಒಂಥರ ಹೊಸದಾಗಿರುತ್ತೆ. ಓಕೆ ಓಕೆ ಸರ್, ಇದು ಪ್ರಶಾಂತ್ ನೀಲ್ ಅವ್ರ ಜೊತೆಗೆ ಅಂದ್ರೆ ಅವರು ಈ ಇಂಟರ್ವ್ಯೂನಲ್ಲಿ ಹಿಂದೆ ತುಂಬಾ ಸಲ ಹೇಳ್ಕೊಂಡಿದ್ದಾರೆ, ಅಂದ್ರೆ ನನ್ನ ಸ್ಟೋರಿ ಬರೆಯೋದು ಒಂದು ಪೆಗ್ ಹಾಕೊಂಡೆ ನನ್ನ ಸ್ಟೋರಿ ಬರೆಯೋದು ಅಂತ. ಈ ತರ ಪೆಗ್ ಹಾಕೊಂಡು ಸ್ಟೋರಿ ಬರ್ಬೇಕಾದ್ರೆ ಅಥವಾ ಏನೋ ಒಂದು ತಲೆಗೆ ಐಡಿಯಾ ಬರ್ಬೇಕಾದ್ರೆ ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರ ಯಾವಾಗ? ಇಲ್ಲ, ಅದು ಸುಮ್ನೆ ಹೇಳಿರ್ತಾರೇನೋ ಅವೆಲ್ಲ. ಇಲ್ಲ, ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂದ್ರೆ ಒಂದು ಇಂಟರ್ವ್ಯೂನಲ್ಲಿ ನಾನು ಆತರ ನೋಡಿಲ್ಲ ಅವ್ರನ್ನ. ಅವ್ರು ಹೇಳೋದು, ಸರ್ ನನ್ನ ಸ್ಟೋರಿ ಬರಿಬೇಕಾದ್ರೆ ನನಗೆ ನೀಟಾಗಿ ಒಂದು ಪೆಗ್ ಹಾಕೊಂಡು ಕೂತ್ಕೊಂಡು ನಾನು ಒಂದು ಪೆಗ್ ಹಾಕಿದ್ರೆ ನನಗೆ ಒಳ್ಳೊಳ್ಳೆ ಐಡಿಯಾಗಳು ಬರೋದು ಅಂತ ಪ್ರಶಾಂತ್ ನೀಲ್ ಸರ್ ಹೇಳಿದ್ದಾರೆ. ಆ ಥರದ್ದು ನೀವು ನೋಡಿದ್ರೆ ಆ ಥರದ್ದು? ಇಲ್ಲ, ನಾನು ಯಾವತ್ತೂ ನೋಡಿಲ್ಲ ಆ ಥರ. ಓಕೆ ಓಕೆ ಸ್ಟೋರಿ ಮಾಡ್ಬೇಕಾದ್ರೆ ಆ ಥರ ಡಿಸ್ಕಷನ್ಸ್ ಎಲ್ಲ ನಿಮ್ಗಳ ಜೊತೆಗೆ? ಪೆಗ್ ಹಾಕೋಬೇಕು, ನಾವೆಲ್ಲ ಪಾರ್ಟಿ ಮಾಡ್ತಾ ಇರ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ, ಅದು ಬಿಟ್ರೆ ಯಾವತ್ತು ಸ್ಟೋರಿ ಬಗ್ಗೆ ಡಿಸ್ಕಷನ್ ಅವೆಲ್ಲ ಏನು ಮಾಡಿ. ಅವ್ರಿಗೆ ಆಗ ಅಂದ್ರೆ ಒಳ್ಳೆ ಒಳ್ಳೆ ಐಡಿಯಾಸ್ ಬರುತ್ತೆ ಅಂತ ಹೇಳಿ ಅವ್ರು ಹೇಳಿರ್ತಾರೇನೋ. ಅಲ್ಲ, ನೀವು ಹತ್ರದಿಂದ ನೋಡಿದ್ರಲ್ಲ ಅದಕ್ಕೋಸ್ಕರ. ಇಲ್ಲ ಇಲ್ಲ ಇಲ್ಲ, ಓಕೆ ನಮ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲಿ ಮಧ್ಯಾಹ್ನ ಕುತ್ಕೊಂಡು ಎಲ್ಲಾರು ಕ್ಲೀನ್ ಆಗಿ ಹಿಂಗೆ ಅಂತ ಡಿಸ್ಕಸ್ ಮಾಡಿದ್ರು. ಅವಾಗೆಲ್ಲ ಡ್ರಿಂಕ್ ಗಿಂಕ್ ಅಂತ ಆಲೋಚನೆ ಬರಲ್ಲ, ಬರೀ ಕತೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸರ್, ಎಂಟೈರ್ ನಿಮ್ಮ ಈ ಟೀಮ್ ಮೇಲೆ ಒಂದು ಆಪಾದನೆ ಇದೆ ಸರ್. ಏನ್ ಆಪಾದನೆ ಅಂತಂದ್ರೆ, ಕನ್ನಡ ಸಿನಿಮಾ ಮಾಡ್ತಿಲ್ಲ ಇವರು, ಕನ್ನಡ ಸಿನಿಮಾ ಬಿಟ್ಬಿಡ್ತಾರೆ, ಇನ್ನು ನೆಕ್ಸ್ಟ್ ಕನ್ನಡ ಸಿನಿಮಾ ಮಾಡಲ್ಲ, ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಟ್ರು. ಅಂದ್ರೆ ಪ್ರಶಾಂತ್ ನೀಲ್ ಅವರು ತೆಲುಗುಗೆ ಹೋಗ್ಬಿಟ್ರು, ಈಗ ಗರುಡಾರಾಮ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ತಿದ್ದಾರೆ, ಕನ್ನಡ ಮಾಡ್ತಿಲ್ಲ ಅಂತ. ಆ ತರದ್ದು ಒಂದಷ್ಟು ರೂಮರ್ಸ್ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಬರ್ತಾ ನಿಮ್ದಾದ್ರೂ ಆಗಿರ್ಬೋದು, ಪ್ರಶಾಂತ್ ನೀಲ್ ಅವರದ್ದಾಗಿರ್ಬೋದು, ಬೇರೆ ಇಂಡಸ್ಟ್ರಿಯಿಂದ ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರ? ಡೆಫಿನೆಟ್ ಆಗಿ ಕನ್ನಡ ಸಿನಿಮಾನೇ ಮಾಡ್ತೀವಿ. ಇವಾಗ ನಾವು ಏನು ಯೋಚನೆ ಮಾಡ್ಬೇಕು ಅಂದ್ರೆ, ಅಲ್ಲೋಗಿ ಮಾಡ್ತಾ ಇರೋದು ಯಾರು? ನಮ್ ಕನ್ನಡದವರು. ವೇರ್ ಇಸ್ ಪ್ರಶಾಂತ್ ನೀಲ್ ಫ್ರಮ್ ಅಂದ್ರೆ ಕರ್ನಾಟಕ. ನಾನು ಎಲ್ಲಿಂದ? ಕರ್ನಾಟಕದಿಂದ. ಈಗ ಹೋಗ್ತೀವಿ, ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಹೆಸರು ಮಾಡ್ತೀವಿ ಅಂದ್ರೆ ಅದು 100% ನಮ್ ಕನ್ನಡಕ್ಕೆ ಹೆಸರು ಬರೋದು. ಇವಾಗ ಬಗೀರ ಮಾಡ್ತಾ ಇದೀನಿ, ಪ್ಯೂರ್ ಕನ್ನಡ ಸಿನಿಮಾ. ಸೊ ಎಲ್ಲದಕ್ಕಿಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನನ್ಗೆ ಫಸ್ಟ್ ಪ್ರಯಾರಿಟಿ ಬಂದು ಕನ್ನಡ ಬರಬೇಕು. ಅದಕ್ಕೆ ಫಸ್ಟ್ ಪ್ರಯಾರಿಟಿ ನಾನು ಕೊಡೋದೇ ಕನ್ನಡ, ಆಮೇಲೆ ಬೇರೆದಕ್ಕೆ ಬೇರೆ ಲ್ಯಾಂಗ್ವೇಜಸ್, ತೆಲುಗಾಗ್ಲಿ, ತಮಿಳಾಗ್ಲಿ, ಹಿಂದಿ ಆಗ್ಲಿ ಎಲ್ಲ ನೆಕ್ಸ್ಟ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಖುಷಿ ಇದೆ ಸರ್. ಖುಷಿ ಜೊತೆಗೆ ನಮ್ದೊಂದು ಸ್ವಾರ್ಥ. ಹೌದು, ನಮ್ ಟೀಮು ನಮಗ್ ಮಾಡ್ಬೇಕು ಗುರು ಅನ್ನೋ ಸ್ವಾರ್ಥ. ಹೌದು ಇರತ್ತೆ, 100% ನಮಗಿರತ್ತಲ್ವ. ಇವಾಗ ಈ ತರ ಒಂದ್ ಸಿನಿಮಾ, ಒಳ್ಳೆ ಸಿನಿಮಾ ಬಂತು, ಅಯ್ಯೋ, ಅದು ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಅಲ್ಲೂ ಇರುತ್ತೆ ಸ್ವಾರ್ಥ ಅನ್ನೋದು. ಅಂದ್ರೆ ಅಯ್ಯೋ, ನಾನು ಈ ಸಿನಿಮಾ ಮಾಡ್ಬೇಕಾಯ್ತು, ನಾನು ಇದ್ರಲ್ಲಿ ಇರ್ಬೇಕಾಯ್ತು, ನಾನು ಹಿಂಗ್ ಮಾಡ್ಬೇಕಾಯ್ತು, ಈ ತರ ಒಂದ್ ಸ್ಟೋರಿ ಸಿಗ್ಬೇಕಾಯ್ತು. ಮತ್ತೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಏನಿರುತ್ತಂತೆ, ನಮ್ಮವ್ರನ್ನ ಹಾಕೋಬೇಕಾಯ್ತು, ನಮ್ಮ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕು. ಬೇರೆ ಕಡೆ ಎಲ್ಲ ಒಂದ್ ರೌಂಡ್ ಹೆಸರು ಮಾಡಿ ಅಲ್ಲಿ ಮಾರ್ಕೆಟ್ ಎಲ್ಲ ಹೊಡೆದು ನೆಕ್ಸ್ಟ್ ಲೆವೆಲ್ಗೆ ಹೊಡೆದ್ರೆ ಕನ್ನಡನ ಓಕೆ ನೆಕ್ಸ್ಟ್ ಬರ್ತೀವಿ. ಭಾರತ ಬೀಟ್ ಪ್ಲಸ್ ಕರ್ನಾಟಕ.